18 ವರ್ಷಗಳ ಕಾಲ ಕಾಯ್ತಾ ಇದ್ದಾರೆ ಜನ ಒಂದು ಗೆಲುವನ್ನು ನೋಡಲಿಕ್ಕೆ. ಒಂದು ಗೆಲುವು ಬೇಕು ನಮಗೆ, ಒಂದು ಕಪ್ಪು ಬೇಕು ನಮಗೆ ಅಂತ 18 ವರ್ಷಗಳ ತಪಸ್ಸಿದು. RCB ಇವತ್ತಾದರೂ ಕೂಡ ಆ ತಪಸ್ಸನ್ನು ನೆರವೇರಿಸುತ್ತಾ 18 ವರ್ಷಗಳ ವನವಾಸಕ್ಕೆ ತೆರೆ ಬೀಳುತ್ತಾ RCB ಗೆಲುವಿಗಾಗಿ ಕೋಟ್ಯಂತರ ಅಭಿಮಾನಿಗಳು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಟೀಮ್ ಗೆಲ್ಲಬೇಕು, ಈ ಬಾರಿ ಕಪ್ ನಮ್ಮದೇ ಅಂತ ಹೇಳ್ತಾ ಇದ್ದಾರೆ. ಪಂಜಾಬ್ ವಿರುದ್ಧ ರಣರೋಚಕ ಜಯವನ್ನು RCB ದಾಖಲಿಸಬೇಕು ಅಂತ ಹೇಳಿ ಪ್ರಾರ್ಥಿಸ್ತಾ ಇದ್ದಾರೆ. ಹಣಾಹಣಿ ಬೆಂಗಳೂರು ಹಾಗೂ ಪಂಜಾಬ್ ಹಣಾಹಣಿ ಇವತ್ತು ನಡೀತಾ ಇದೆ. RCB ಕಪ್ ಗೆಲ್ಲುತ್ತೆ ಎನ್ನುವ ಬಹಳ ದೊಡ್ಡ ಕನಸನ್ನ ಕರ್ನಾಟಕ ಕಾಣ್ತಾ ಇದೆ. ಈ ಕನಸಿಗೆ 18 ವರ್ಷ. RCB ಕಪ್ ನಮ್ಮದೇ ಎನ್ನುವ ಕನಸಿಗೆ 18 ವರ್ಷ. ಆ ಕನಸು ಪೂರೈಕೆಯಾಗುವ, ಕನಸು ನಿಜವಾಗುವಂತ ಸನ್ನಿಹದಲ್ಲಿ ನಾವಿದ್ದೇವೆ ಇವತ್ತು. ಅನೇಕ ಜನ ರಾಜ್ಯದಾದ್ಯಂತ ಶುಭ ಹಾರೈಕೆ ಸಲ್ಲಿಸಿದ್ದಾರೆ. ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಪ್ರಾರ್ಥನೆ ಮೊಳಗ್ತಾ ಇದೆ. ಚಾಮರಾಜನಗರದಿಂದ ಬೀದರ್ವರೆಗೂ ಕೂಡ RCB ಜ್ವರ ಇದೆ. ಹುಬ್ಬಳ್ಳಿ, ಬಳ್ಳಾರಿ, ಬೆಳಗಾವಿಯಲ್ಲೂ ಕೂಡ ಜೈಕಾರ ಮೊಳಗ್ತಾ ಇದೆ. ಮಂಡ್ಯ, ಮೈಸೂರು, ಮಂಗಳೂರಲ್ಲೂ ಕೂಡ ಕ್ರಿಕೆಟ್ನ ಜೋಶ್ ಕಾಣಿಸ್ತಾ ಇದೆ. ಇದು ಕರ್ನಾಟಕದಾದ್ಯಂತ ಕಾಣಿಸ್ತಾ ಇರುವಂತ ಜೋಶ್. ಇದು RCB ಕಪ್ ಗೆಲ್ಲುವಂತ ಸನಿಹದಲ್ಲಿ ನಾವಿದ್ದೇವೆ. ಕೈಗೆ ಬಂದು ತುತ್ತು ಬಾಯಿಗೆ ಬರಲೇಬೇಕು. ಈ ಬಾರಿ RCB ಈ ಬಾರಿ ಗೆಲ್ಲಲೇಬೇಕು ಅಂತ ಹೇಳಿ ಅನೇಕರು ಆಸೆ ಪಡ್ತಾ ಇದ್ದಾರೆ. ಇವತ್ತು ಕರ್ನಾಟಕ ಒಂದು ದೊಡ್ಡ ಸಂಭ್ರಮದಲ್ಲಿದೆ, ಒಂದು ದೊಡ್ಡ ಕುತೂಹಲದಲ್ಲಿದೆ. ಒಂದು ಹಬ್ಬದ ವಾತಾವರಣ ಕಾಣಿಸ್ತಾ ಇದೆ. ಎಲ್ಲೆಡೆ RCB ಅಂತ ಹೇಳಿ ಜೈಕಾರ ಹಾಕ್ತಾ ಇದ್ದಾರೆ. ನೋಡ್ತಾ ಇದ್ದೀರಿ ಮಂಡ್ಯದಲ್ಲಿ ಅಭಿಮಾನಿಗಳ ಪ್ರೀತಿ ಹೆಂಗಿದೆ ಅಂತ ಹೇಳಿ. ಪುಟಾಣಿ ಮಕ್ಕಳು ಕೂಡ RCB ಡ್ರೆಸ್ ಹಾಕ್ಕೊಂಡು ಜೋಶ್ ಕೊಡ್ತಾ ಇದ್ದಾರೆ, ಒಂದು ಸ್ಫೂರ್ತಿಯನ್ನು ಕೊಡ್ತಾ ಇದ್ದಾರೆ. ಹುಬ್ಬಳ್ಳಿಯಲ್ಲಿ ಮಹಿಳಾ ಮಣಿಗಳಿದ್ದಾರೆ ನೋಡಿ. ಕ್ರಿಕೆಟ್ಗೂ ಹೆಣ್ಣು ಮಕ್ಕಳಿಗೂ ಒಂದು ಸ್ವಲ್ಪ ದೂರ, ಅಂದರೆ ಯುವಕರಿಗಿಂತ ಹೆಣ್ಮಕ್ಳು ಒಂದು ಸ್ವಲ್ಪ ಕ್ರಿಕೆಟ್ನಿಂದ ಅಂತರ ಕಾಯ್ದುಕೊಳ್ತಾರೆ, ಸೀರಿಯಲ್ಗೆ ಅಟ್ಯಾಚ್ ಆಗಿರ್ತಾರೆ. ಬಟ್ RCB ಅಂತ ಬಂದಾಗ ಹೆಣ್ಮಕ್ಳು ಎಷ್ಟೆಲ್ಲ ಫ್ಯಾನ್ಸ್ ಫಾಲೋಯಿಂಗ್ ಇದೆ ಮತ್ತು ಜೋಶಲ್ಲಿದ್ದಾರೆ ಅಂತ ನೋಡ್ತಾ ಇದ್ವಿ. ಮೈಸೂರಲ್ಲೂ ಕೂಡ ಹೆಣ್ಮಕ್ಳೇ ನೋಡ್ತಾ ಇದ್ವಿ. ಮೈಸೂರಿನಲ್ಲೂ RCB ಫ್ಲಾಗ್ ಇಟ್ಕೊಂಡಿದ್ದಾರೆ. RCB ನಾಯಕ ಕಿಂಗ್ ಕೊಹ್ಲಿಯ ಫೋಟೋ ಇದೆ, ದೇವಸ್ಥಾನದಲ್ಲಿದ್ದಾರೆ, ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾರೆ, ಪೂಜೆ ಮಾಡ್ತಾ ಇದ್ದಾರೆ. ಇದೊಂದು ಹಬ್ಬದ ಸನ್ನಿವೇಶ. ಈ ಹಬ್ಬ ಸಾಯಂಕಾಲ ಖಂಡಿತವಾಗೂ ಕೂಡ ಇನ್ನೂ ಬಹಳ ದೊಡ್ಡ ಜಾತ್ರೆ ಆಗುತ್ತೆ, ಉತ್ಸವ ಆಗುತ್ತೆ, ಮೆರವಣಿಗೆ ಆಗುತ್ತೆ ಅಂತ ನಿರೀಕ್ಷೆ ಮಾಡ್ತಾ ಇದ್ದೇವೆ. ಎಸ್, ಇದೀಗ ನೇರವಾಗಿ ಹಾಸನಕ್ಕೆ ತೆರಳೋಣ. ಹಾಸನದಲ್ಲಿ ಕ್ರಿಕೆಟ್ ಫೀವರ್, IPL ಫೀವರ್ ಹೆಂಗಿದೆ ಅಂತ ವಿವರಿಸಲಿಕ್ಕೆ ನಮ್ಮ ಪ್ರತಿನಿಧಿ ಜೋಶ್ನಲ್ಲಿ ಇದ್ದಾರೆ. ಪ್ರಕಾಶ್ ಕೂಡ ಟಿ ಶರ್ಟ್ ಹಾಕೊಂಡು ಮಿಂಚ್ತಾ ಇದ್ದಾರೆ. ಪ್ರಕಾಶ್, ಹೆಂಗಿದೆ? ನೀವು ಕೂಡ ಮಿಂಚ್ತಾ ಇದ್ದೀರಿ. ಹಾಸನಲ್ಲೂ ಕೂಡ ಜೋಶ್ ಜೋರಾಗಿದೆ ಅಂತ ಕಾಣಿಸುತ್ತೆ. ದಶರಥ್, ಈಗಾಗಲೇ ಪಂಜಾಬ್ ಮತ್ತೆ RCB ನಡುವೆ ಅಹಮದಾಬಾದ್ನಲ್ಲಿ ಇವತ್ತು IPLನ ಕೊನೆಯ ಪಂದ್ಯಾವಳಿ ಫೈನಲ್ಗಾಗಿ ಎಲ್ಲರೂ ಕೂಡ ಕಾದು ಕುಳಿತಿರುವಂತಹ ದೃಶ್ಯಗಳು ಕಾಣಸಿಗ್ತಾ ಇರುವಂಥದ್ದು. ಹಾಸನದ ಬಹುತೇಕ ಕಡೆಯಲ್ಲಿ ಈಗಾಗಲೇ ಬಹುದೊಡ್ಡ ಬಿಗ್ ಸ್ಕ್ರೀನ್ಗಳನ್ನ ಹಾಕಿ ವೀಕ್ಷಣೆ ಮಾಡಲಿಕ್ಕೆ ರೆಡಿಯಾಗಿರ್ತಕ್ಕಂಥದ್ದು. ಸುಮಾರು 5:30-6 ಗಂಟೆಯ ನಂತರ ಕೆಲವೊಂದು ಕಡೆ ಬಿಗ್ ಸ್ಕ್ರೀನ್ಗಳನ್ನ ಹಾಕಿ RCB ಮತ್ತು ಪಂಜಾಬ್ ನಡುವಿನ ಪಂದ್ಯವನ್ನು ವೀಕ್ಷಣೆ ಮಾಡಲಿಕ್ಕೆ ಕಾಯ್ತಾ ಇರುವಂಥದ್ದು. ಇವತ್ತು ನಾವು ಒಂದು ಖಾಸಗಿ ಶಾಲೆಯ ಗ್ರೌಂಡ್ನಲ್ಲಿ ಇದಿರುವಂಥ, ಅಂದರೆ ಸೆಂಟ್ ಜೋಸೆಫ್ ಕಾಲೇಜ್ನ ಆವರಣದಲ್ಲಿ ಈಗಾಗಲೇ ಇದ್ದೀವಿ. ಇಲ್ಲಿ ಸಾಕಷ್ಟು ಕ್ರೀಡಾ ಪ್ರೇಮಿಗಳಿದ್ದಾರೆ. ಯಾಕಂತಂದರೆ RCB ಮತ್ತು ಪಂಜಾಬ್ ನಡುವಿನ IPLನ ಕೊನೆಯ ಪಂದ್ಯಾವಳಿ, ಫೈನಲ್ ಪಂದ್ಯಾವಳಿಗೆ ಸಿದ್ಧರಾಗಿರ್ತಕ್ಕಂಥದ್ದು. ಜೊತೆಗೆ ಒಂದೇನು ಅಂತ ಅಂದರೆ ಈ ಬಾರಿ 18 ವರ್ಷಗಳ ನಂತರ ಕಪ್ಪನ್ನು ಹೊಡಿಲಿಕ್ಕೆ ಸಾಕಷ್ಟು ತಯಾರಿಯನ್ನು ಕೂಡ ಈಗಾಗಲೇ ಬೆಂಗಳೂರು ತಂಡ ಮಾಡಿಕೊಂಡಿದೆ. ಹಾಗಾಗಿ ಅಭಿಮಾನಿಗಳು ಕೂಡ ಸಾಕಷ್ಟು ಕಾತುರದಿಂದ ಕಾಯ್ತಾ ಇದ್ದಾರೆ. ಅದರಲ್ಲಿ ಬಹಳ ಮುಖ್ಯವಾಗಿ RCB ಆಟಗಾರರಲ್ಲಿ ಸಾಕಷ್ಟು ನುರಿತ ಬ್ಯಾಟ್ಸ್ಮನ್ಗಳಿದ್ದಾರೆ. ಜೊತೆಗೆ ಜೋಶ್ ಹೇಜಲ್ವುಡ್ ಅಂತಹ ಬೌಲರ್ಸ್ ಇದ್ದಾರೆ, ಕೊಹ್ಲಿ ಅವರಿದ್ದಾರೆ, ಹೀಗೆ ಸಾಕಷ್ಟು ಅನುಭವಿ ಆಟಗಾರರಿದ್ದಾರೆ. ಹಾಗಾಗಿ ಈ ಬಾರಿ RCB ಕಪ್ಪು ಗೆಲ್ಲುತ್ತೆ ಅನ್ನೋದು ಎಲ್ಲರ ಒಂದು ಬಯಕೆ, ಹೆಬ್ಬಯಕೆ ಆಗಿರ್ತಕ್ಕಂಥದ್ದು. ಈಗ ನಮ್ಮ ಜೊತೆ ಮೊದಲನೇದಾಗಿ ಇಲ್ಲಿ ಕ್ರೀಡಾಂಗಣದಲ್ಲಿ ಇವತ್ತೇ ಈಗ ಅಂತಂದರೆ ಇಲ್ಲಿ ಬಿಗ್ ಸ್ಕ್ರೀನನ್ನು ಕೂಡ ಹಾಕಿ ಮ್ಯಾಚನ್ನು ವೀಕ್ಷಣೆ ಮಾಡಲಿಕ್ಕೆ
ತಯಾರು ಮಾಡ್ಕೊಂಡಿದ್ದಾರೆ. ಹಾಗಾಗಿ ಹುಡುಗರು ಈಗಾಗಲೇ 4 ಗಂಟೆ 15 ನಿಮಿಷ ಆಗಿದೆ. ಈ ಹುಡುಗರು ಕ್ರಿಕೆಟ್ ಆಡಲಿಕ್ಕೆ ಬಂದು ನಂತರ ಮ್ಯಾಚನ್ನು ವೀಕ್ಷಣೆ ಮಾಡಲಿಕ್ಕೆ ರೆಡಿಯಾಗಿರ್ತಕ್ಕಂಥದ್ದು. ಮೊದಲನೇದಾಗಿ ಹೋಗ್ಬಿಡೋಣ. ಏನಪ್ಪ, RCB ಮತ್ತು ಪಂಜಾಬ್ ನಡುವಿನ ಮ್ಯಾಚ್ ಇದೆ. ನೀನು ಹೇಗೆ ಇವತ್ತು ಎಂಜಾಯ್ ಮಾಡ್ತೀಯ? ಯಾರು ಗೆಲ್ಲಬೇಕು ಅಂತ ಹೇಳ್ತೀಯ? ಪಂಜಾಬ್. RCB ಗೆಲ್ಲಬೇಕು. ಈ ಸಲ ಕಪ್ ನಮ್ಮದೇ. RCB ನನ್ನ ಫೇವ್ರೇಟ್ ಪ್ಲೇಯರ್ ವಿರಾಟ್ ಕೊಹ್ಲಿ. ನೀನೇನು ಹೇಳ್ತೀಯ? RCB ಗೆಲ್ಲಬೇಕು ಹಾಂ, ಅಷ್ಟೇ. ಯಾರು ಆಟಗಾರರು ಇಷ್ಟ ನಿಂಗೆ? ಕೊಹ್ಲಿ. ಎಷ್ಟು ಸಲ ನೋಡಿದೆ ಮ್ಯಾಚು? ತುಂಬ ಸತಿ ನೋಡಿದೆ. ಹಾಂ, ನೀನೇನು ಹೇಳ್ತೀಯಪ್ಪ? ಸರ್ RCB ಟೀಮ್ ಗೆಲ್ಲಬೇಕು. ಎಲ್ಲರಿಗೂ ಅದೇ ಆಸೆ ಇರೋದು. ಒಂದ್ಸಲನೂ ಗೆದ್ದಿಲ್ಲ, ಇದೊಂದ್ಸಲಿನಾರು ಗೆಲ್ಲಬೇಕು ಅಂತ ತುಂಬ ಆಸೆ ಇದೆ. ಒಂದ್ಸಲಿನಾರು ಗೆದ್ರೆ ಈ ಸಲ ಕಪ್ ನಮ್ಮದೇ ಅಂತ ಇದು ಮಾಡ್ಬೋದು, ಅದೊಂದು ಆಸೆ ಇದೆ ಸರ್. ಯಾವ ಬ್ಯಾಟ್ಸ್ಮನ್ ಹಾಗೂ ಬೌಲರ್ ಇಷ್ಟ ನಿಮಗೆ? ಸರ್ ವಿರಾಟ್ ಕೊಹ್ಲಿ, ಸಾಲ್ಟು, ಹಾಂ, ಆಮೇಲೆ ಪಟಿದಾರು, ಅವರೆಲ್ಲ ಚೆನ್ನಾಗಿ ಆಡಬೇಕು ಅಂತ ಆಸೆ ಇದೆ. ಇದೊಂದ್ಸಲ ಗೆಲ್ಲಬೇಕು ಅಂತ ಆಸೆ ಇದೆ ಸರ್. ಹಾಂ, ಶುಭ ಕೋರ್ತೀನಿ ಸರ್ RCB. ನೀನೇನು ಹೇಳ್ತೀಯ? ಸರ್ RCBನೇ ಗೆಲ್ಲಬೇಕು. ಈ ಸತಿ 18ನೇ ಸೀಸನ್ ಆಗಿರೋದ್ರಿಂದ ವಿರಾಟ್ ಕೊಹ್ಲಿ ಜೆಸಿ 18 ಆಗಿರೋದ್ರಿಂದ ಈ ಸತಿನೂ ಗೆಲ್ಲಬೇಕು. ಏನಾದರೂ ಗೆದ್ರೆ ಮಾತ್ರ ಊರಲ್ಲೆಲ್ಲ ಹಬ್ಬನೇ. ಇವತ್ತು ರಾತ್ರಿ 12 ಗಂಟೆಗೆ ಪಟಾಕಿ ಜೋರಾಗಿರುತ್ತೆ ಸೌಂಡು. RCBನೇ ಗೆಲ್ಲಬೇಕು ಅಂತ ಹೇಳ್ತೀನಿ. ಈಗ ಪಂಜಾಬ್ ತಂಡದಲ್ಲೂ ಕೂಡ ಸಾಕಷ್ಟು ನುರಿತ ಆಟಗಾರರಿದ್ದಾರೆ. ಏನು ಅನಿಸುತ್ತೆ ಸರ್? ಪಂಜಾಬ್ ಫಾರ್ಮಲ್ಲಿ ಇದ್ದಾರೆ, RCBನ ಫಾರ್ಮಲ್ಲಿ ಇದ್ದಾರೆ. RCB ಚೂರ ಇದರಲ್ಲಿದ್ದಾರೆ, ಚೂರು ಫಾರ್ಮಲ್ಲಿ, ಚೂರು ಕಂಟಿನ್ಯೂಸ್ ಆಗಿ 3 ಮ್ಯಾಚ್ ಗೆದ್ದಿದ್ದಾರೆ. ಗೆಲ್ತಾರೆ ಈ ಸತಿ. ಒಳ್ಳೊಳ್ಳೆ ಬೌಲರ್ಗಳು ಕೂಡ RCBಯಲ್ಲಿ ಇರ್ತಕ್ಕಂಥದ್ದು. ಅದರಲ್ಲಿ ಬಹುತೇಕವಾಗಿ ಜೋಶ್ ಹೇಜಲ್ವುಡ್ ಈ ಥರದ ಬೌಲರ್ ಮೇಲೆ ಸಾಕಷ್ಟು ನಂಬಿಕೆ ಇಟ್ಕೊಂಡಿದ್ದಾರೆ. ಬ್ಯಾಟ್ಸ್ಮ್ಯಾನು ರಜತ್ ಪಟಿದಾರ್ ಆಗಿರ್ಬೋದು, ವಿರಾಟ್ ಕೊಹ್ಲಿ ಆಗಿರ್ಬೋದು, ಪಿಲ್ ಸಾಲ್ಟ್ ಆಗಿರ್ಬೋದು, ಈ ರೀತಿ ಸಾಕಷ್ಟು ನುರಿತ ಬ್ಯಾಟ್ಸ್ಮನ್ಗಳಿದ್ದಾರೆ. ನೀನು ಎಷ್ಟು ಮ್ಯಾಚ್ RCB ಮ್ಯಾಚ್ ನೋಡಿದ್ಯಾ? RCB ಮ್ಯಾಚ್ ಬಗ್ಗೆ, ಈ ಫೈನಲ್ ಬಗ್ಗೆ ಏನು ಹೇಳ್ತೀಯಪ್ಪ? ಸರ್ ಅದೇ ವಿರಾಟ್ ಕೊಹ್ಲಿ ಅವರು ಇವತ್ತು ಸೆಂಚುರಿ ಹೊಡಿಬೇಕು ಅಂತ ಕಾಯ್ತಾ ಇದ್ದೀನಿ ಸರ್. ಅದೇ ಎಲ್ಲ ಚೆನ್ನಾಗಿ ಆಡಬೇಕು ಈ ಸಲ, ಕಪ್ ನಮ್ಮದೇ ಸರ್. ಅದೇ ದೇವ್ರಿಗೆಲ್ಲ ಹರಕೆ ಹೊತ್ಕೊಂಡಿದೀವಿ, ಈ ಸಲ ಪಕ್ಕ ನಮ್ಮದೇ ಕಪ್. ಯಾವ ದೇವಸ್ಥಾನಕ್ಕೆ ಹರಕೆ ಹೊತ್ತಿದೆಯಾ? ಏನಂತ ಹರಕೆ ಹೊತ್ಕೊಂಡು? ಸರ್ ನಮ್ಮೂರೇ ಮಳಲಿ ಅಮ್ಮ ಅಂತ ಫೇಮಸ್ಸು ಸರ್ ಫುಲ್ಲು, ಅದಕ್ಕೆ RCB ಕಪ್ ಗೆಲ್ಲಿ ಅಂತ ಹರಕೆ ಹೊತ್ಕೊಂಡಿದ್ದೀವಿ. ಸೂಪರ್ ಸೂಪರ್ ಸೂಪರ್. ನೀನು ಬಿಡಿ ಸರ್ ಫ್ಯಾನು. ಈಗ RCB ಗೆಲ್ಲಬೇಕು. ಕೊಹ್ಲಿ ಅವರ 18 ಸೀಸನು ಗೆಲ್ಲಬೇಕು. ಜಾಸ್ತಿ ಹೆಸರು ಚೆನ್ನಾಗಿ ಮಾಡಿದ್ದಾರೆ. ಅವರಿಗೋಸ್ಕರ ಆದರೂ ಗೆಲ್ಲಬೇಕು. ಈ ಸಲ ಕಪ್ ನಮ್ಮದೇ. ದಶರಥ್, ಈಗ ಭಾಳ ಮುಖ್ಯವಾಗಿ ಇಲ್ಲಿ PT ಟೀಚರ್ ಇದ್ದಾರೆ, ಅವ್ರನ್ನೂ ಕೂಡ ಮಾತನಾಡ್ಸೋಣ. ಸರ್, ಈಗ ನೀವು ಕೂಡ ಸಾಕಷ್ಟು ಇವರಿಗೆ ಅನುಭವಿ ನುರಿತ ಕ್ರೀಡಾಪಟು ಕೂಡ, ಅವರಿಗೆ ಹೇಳ್ಕೊಡ್ತಾ ಇರ್ತೀರಿ. ಆದರೆ ಇವತ್ತು ಮ್ಯಾಚ್ ಇದೆ. ಸಾಕಷ್ಟು 18 ವರ್ಷಗಳಿಂದಲೂ ಕೂಡ 4 ಬಾರಿ ಫೈನಲಿಗೆ ಬಂದಿದೆ RCB ಅವರು. ಈ ಬಾರಿ ಫೈನಲ್ನಲ್ಲಿ ಹೇಗೆ ಅನಿಸುತ್ತೆ ಸರ್? RCB ಗೆಲ್ಲೇಬೇಕು ಅನ್ನುವ ಶತಾಯುಗತಾಯವಾಗಿ ಅಲ್ಲೊಂದು ವಿದ್ಯಾರ್ಥಿ ಕೂಡ ಹೇಳ್ತಾ ಇದ್ರು, ದೇವರಿಗೆ ಹರಕೆ ಹೊತ್ತಿದ್ದೆ ನಾನು, ನಮ್ಮೂರು ಮಳಲಿ ಅಮ್ಮನ ದೇವಸ್ಥಾನ, ಹಾಗಾಗಿ ಮಳಲಿ ಅಮ್ಮನ ದೇವಸ್ಥಾನಕ್ಕೆ ಹರಕೆ ಹೊತ್ತಿದ್ದೀನಿ ಅನ್ನುವ ಮಾತುಗಳನ್ನ ಹೇಳ್ತಾ ಇದ್ರು. ಆ ಮಕ್ಕಳಲ್ಲಿ ಆ ರೀತಿಯಾದಂತಹ ಜೋಶ್ ಇದೆ. ನೀವೇನು ಹೇಳ್ತೀರಾ ಸರ್? ಸರ್, ನಾವು ಕೂಡ ಅರ್ಕೆ ಮಾಡ್ಕೊಂಡಿದ್ದೀವಿ. ಈ RCB ತಂಡ ನಮ್ಮ ರಾಜ್ಯವನ್ನು ಪ್ರತಿನಿಧಿಸ್ತಕ್ಕಂತಹ ಒಂದು ತಂಡ. ಕೊಹ್ಲಿ ಇರೋದ್ರಿಂದ ಯಾವುದೇ ಅಡೆತಡೆ ಆಗೋದಿಲ್ಲ. ಖಂಡಿತ 100ಕ್ಕೂ 100ರಷ್ಟು ನಮ್ಮ RCB ತಂಡ ಗೆಲ್ಲುತ್ತೆ, ಅದರಲ್ಲಿ ಡೌಟೇ ಇಲ್ಲ. ಯಾಕೆಂದ್ರೆ ಇಲ್ಲಿ ನಮ್ಮ ಶಾಲೆಯಲ್ಲಿ ಹಿಂದೂ, ಮುಸಲ್ಮಾನ್, ಕ್ರಿಶ್ಚಿಯನ್ ಎಲ್ಲರೂ ಕೂಡ ಓದ್ತಾ ಇರ್ತಕ್ಕಂತಹ ಒಂದು ವಿದ್ಯಾಶಾಲೆ ಇದು. ಎಲ್ಲಾ ವಿದ್ಯಾರ್ಥಿಗಳು ಕೂಡ ದೇವರಲ್ಲಿ ಮೊರೆ ಹೋಗಿ, ಮುಸಲ್ಮಾನರು ಅಲ್ಲಾರಲ್ಲಿ ಮೊರೆ ಹೋಗಿದ್ದಾರೆ, ಹಿಂದೂಸು ಪ್ರತ್ಯೇಕ ಅವರವರ ದೇವರಲ್ಲಿ ಮೊರೆ ಹೋಗಿದ್ದಾರೆ. ನಾವು ಕ್ರೈಸ್ತರಾದಂತಹ ನಾವು ಕೂಡ ಯೇಸು ಕ್ರಿಸ್ತನಲ್ಲಿ ಮೊರೆ ಹೋಗಿದ್ದೇವೆ. ಖಂಡಿತ ಎಲ್ಲ ಪ್ರಾರ್ಥನೆಗಳನ್ನು ದೇವರು ಕೇಳಿ ನಮ್ಮ ಈ RCB ತಂಡವನ್ನು ಜಯದತ್ತ ಮುನ್ನಡೆಸುತ್ತೆ, ನಾವೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡ್ತೇವೆ ಅಂತ ಹೇಳಿ ಆ RCB ತಂಡಕ್ಕೆ ನಮ್ಮ ಶಾಲೆಯ ಪರವಾಗಿ ಇಡೀ ಹಾಸನಾಂಬೆಗೂ ಕೂಡ ಈ RCB ತಂಡಕ್ಕೆ ಆಶೀರ್ವಾದ ಇದೆ. ಆದ್ದರಿಂದ ಗೆಲ್ಲುತ್ತೆ, ಇದರಲ್ಲಿ ಡೌಟೇ ಇಲ್ಲ ಸರ್. ಈಗ ಮಕ್ಕಳಿಗೆ ಎಲ್ಲರಿಗೂ ಒಂದ್ ಕಡೆ RCBಗೆ ಒಂದ್ ರೀತಿ ಎಲ್ಲರೂ ಸೇರಿ ವಿಶ್ ಮಾಡೋಣ ಜೋರಾಗಿ. ಹೇಗಿರುತ್ತೆ RCBಗೆ? RCBಗೆ ಕೊಹ್ಲಿ ಅವ್ರಿಗೆ, ರಜತ್ ಪಟಿದಾರ್ ಅವ್ರಿಗೆ ಈ ಸಲ ಕಪ್ ನಮ್ಮದೇ. ಈ ಸಲ ಕಪ್ ನಮ್ಮದೇ. ಈ ಸಲ ಕಪ್ಪು, ಈ ಸಲ ಕಪ್ ನಮ್ಮದೇ. ಈ ಸಲ ಕಪ್ಪಾರ್ದು RCB. ಈ ಸಲ ಕಪ್ಪಾರ್ದು RCB. PBK ಚುಪ್ಪು. RCB ಕಪ್ಪು. ಸೂಪರ್. ಇನ್ನೊಂದ್ಸಲ ಹೇಳು, ಇನ್ನೊಮ್ಮೆ ಹೇಳು. PBK ಚುಪ್ಪು. RCB ಕಪ್ಪು. ಪಂಜಾಬ್ಗೆ ಚಿಪ್ಪು, RCBಗೆ ಕಪ್ಪು.
ಇನ್ನೊಂದ್ಸಲ ಹೇಳು. ಜೋರಾಗಿ ಎಲ್ಲರೂ ಒಟ್ಟಿಗೆ ಪಂಜಾಬ್ಗೆ ಚೆಪ್ಪು, RCBಗೆ ಕಪ್ಪು. ಪ್ರತಿ ವರ್ಷ ಹೇಳೋದೊಂದೇ, ಈ ಸಲ ಕಪ್ ನಮ್ದೇ. ಪ್ರತಿ ವರ್ಷ ಹೇಳೋದೊಂದೇ, ಈ ಸಲ ಕಪ್ ನಮ್ದೇ. ಹೇಳಿ. ಇನ್ನೊಂದ್ಸಲ ಜೋಶ್ ಇಷ್ಟನಾ? ಇಷ್ಟೇನು ಜೋರಾಗಿ ಹೇಳ್ರ? ಓಕೆ. ಪಂಜಾಬ್ಗೆ ಚೆಪ್ಪು, RCB ಕಪ್ಪು. ಪಂಜಾಬ್ಗೆ ಚೆಪ್ಪು, RCB ಕಪ್ಪು. ದಶರಥ್, ಇದು ಇಲ್ಲಿನ ಸ್ಥಳೀಯ ಮಕ್ಕಳು, ಖಾಸಗಿ ಶಾಲೆಯ ಮಕ್ಕಳು ಕೂಡ ಹೇಳುವಂಥ ಮಾತು. ಒಂದು ರೀತಿ ಸಾಕಷ್ಟು ಕಾತರದಿಂದ ಕಾಯ್ತಾ ಇದ್ದಾರೆ, ಸಾಕಷ್ಟು ಜೋಶಾಗಿ ಕೂಡ ಇದ್ದಾರೆ. RCBಗೆ ಈ ಬಾರಿ ಕಪ್ಪು ಒಲಿಯುತ್ತೆ ಅನ್ನುವ ಮಾತುಗಳನ್ನು ಕೂಡ TV5 ಜೊತೆ ಹಂಚಿಕೊಂಡಿರುವಂಥದ್ದು. ಒಟ್ಟಾರೆ ಕೆಲವೊಂದು ಕಡೆ ಬಹುತೇಕ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ, ಪಬ್ಗಳಲ್ಲಿ ಬಿಗ್ ಸ್ಕ್ರೀನ್ ಹಾಕಿ ಏನು RCB ಮತ್ತು ಪಂಜಾಬ್ ನಡುವಿನ ನೇರವಾದಂಥ ಹಣಾಹಣಿಯ ಫೈನಲ್ ಮ್ಯಾಚನ್ನು ವೀಕ್ಷಣೆ ಮಾಡಲಿಕ್ಕೆ ಹಾಸನದ ಜನರು ಕೂಡ ಕಾಯ್ತಾ ಇರುವಂಥದ್ದು. ದಶರಥ್, ಎಸ್, ಥ್ಯಾಂಕ್ ಯು ಪ್ರಕಾಶ್. ಹುಬ್ಬಳ್ಳಿಯಲ್ಲೂ ಕೂಡ ಜೋರಾಗಿದೆ. ನಮ್ಮ ಪ್ರತಿನಿಧಿ ಯಲ್ಲಪ್ಪ ಈ ಬಗ್ಗೆ ಅಭಿಮಾನಿಗಳ ಜೊತೆ ಮಾತನಾಡಿದ್ದಾರೆ, ನೋಡೋಣ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಇವತ್ತು ಹೈ ವೋಲ್ಟೇಜ್ ಮ್ಯಾಚ್ ಇದೆ. 9 ವರ್ಷಗಳ ಬಳಿಕ ಇಲ್ಲಿ RCB ಫೈನಲ್ ಪ್ರವೇಶಿಸಿದೆ. ಇವತ್ತು IPL ಕಪ್ ಅನ್ನ ಎತ್ತಿಡಲು ತುದಿಗಾಲಲ್ಲಿ ಇವತ್ತು RCB ಹುಡುಗರು ಸಿದ್ಧವಾಗಿ ನಿಂತರೆ, ಅವರು ಇಲ್ಲಿಂದ್ರೆ ಗೆದ್ದು ಬರಲಿ ಅಂತೇಳಿ ಹುಬ್ಬಳ್ಳಿಯಲ್ಲಿ ನಮ್ಮ ಕರ್ನಾಟಕ ಸೇನೆ ಇಲ್ಲಿ ಅಂದ್ರೆ ವಿಶೇಷವಾದಂತಹ ಒಂದು ಪೂಜೆ ಮಾಡೋ ಮುಖಾಂತರ ಅವರಿಗೆ ಒಂದು ಶುಭ ಆರೈಕೆ ಮಾಡಿದ್ರೆ, ಸಾಯಿಬಾಬಾ ಇಲ್ಲಿ ಕ್ರೀಡಾಪಟುಗಳಿಗೆ ಶಕ್ತಿ ತುಂಬಲಿ ಅಂತೇಳಿ ಇಲ್ಲಿ ಫೈನಲ್ಗೆ ತಲುಪಿದ ರಾಯಲ್ ಚಾಲೆಂಜರ್ಸ್ಗೆ ನಮ್ಮ ಬೆಂಗಳೂರು ಅಂತೇಳಿ ಒಂದು ವಿಶೇಷವಾದಂತಹ ಒಂದು ಕೈಯಲ್ಲಿ ಪೋಸ್ಟರ್ನೇ ಹಿಡ್ಕೊಂಡು ಅವರಿಗೆ ಒಂದು ವಿಶೇಷವಾದ ಪೂಜೆ, ಆ ಪೋಸ್ಟರು ಮತ್ತು ಬ್ಯಾಟು ಮತ್ತು ಬಾಲ್ಗಳಿಗೆ ಇಲ್ಲಿ ಅಂತ ಪೂಜೆ ಸಲ್ಲಿಸುವಂತಹ ಕೆಲಸವನ್ನ ಇವತ್ತು ಇಲ್ಲಿ ಹತ್ರ ಕ್ರಿಕೆಟ್ ಅಭಿಮಾನಿಗಳು ಮಾಡಿ ಪೂಜೆಯನ್ನು ಮಾಡಿದ್ದಾರೆ. ನಾನು ಅವ್ರನ್ನೇ ಮಾತಾಡ್ತೀನಿ. ಸರ್, ಇವತ್ತು ಹೈ ವೋಲ್ಟೇಜ್ ಮ್ಯಾಚ್ ಇದೆ. ಪಂಜಾಬ್ ಮತ್ತು RCB ಇವತ್ತು ಫೈನಲ್ ಘಟ್ಟ ತಲುಪಿವೆ. ಫೈನಲ್ ಇವತ್ತು ಒಂದು ಸ್ಟೆಪ್ ಹತ್ತಿರ ಇವತ್ತು IPL ಕಪ್ RCBಗೆ ಆಗುತ್ತೆ. ಏನು ಹೇಳ್ತೀರಿ ಸರ್? ವಿಶೇಷವಾಗಿ RCB ತಂಡ 18 ವರ್ಷಗಳಿಂದ ಪ್ರಯತ್ನದ ಪ್ರತಿಫಲವಾಗಿ 9 ವರ್ಷದ ನಂತರ ಫೈನಲ್ ತಲುಪಿದೆ. ಇದು ಬಹಳ ಖುಷಿಯ ವಿಚಾರ ಮತ್ತು ಬಹಳ ಹೋಪ್ಸು, ಅಂದರೆ ಬಹಳ ಅವರ ಮೇಲೆ ಅಭಿಮಾನದಿಂದ ಇವತ್ತು ಎಲ್ಲ ಜನರು ಕಾತರದಿಂದ ಕಾಯ್ತಾ ಇದ್ದಾರೆ. 9 ವರ್ಷಗಳ ನಂತರ ಫೈನಲ್ನಲ್ಲಿ ಒಂದೇ ಒಂದು ಮೆಟ್ಲು ಹತ್ತುವಂಥ ಪ್ರಯತ್ನವನ್ನು ಇವತ್ತು ಮಂಗಳವಾರ ದಿನ RCB ಪಂಜಾಬ್ನ ಸೋಲಿಸುವ ಮುಖಾಂತರ ಇವತ್ತು ಕಪ್ಪನ್ನು ಕರ್ನಾಟಕಕ್ಕೆ, ಕರ್ನಾಟಕದ ಕನ್ನಡಿಗರಿಗೆ ಕೊಡುಗೆಯಾಗಿ ಕೊಡಬೇಕು ಅಂತಲೇ ನಾವು ಇವತ್ತು ವಿಶೇಷವಾಗಿ ಹುಬ್ಬಳ್ಳಿಯ ಶಿರ್ಡಿ ಸಾಯಿಬಾಬಾ ಮಂದಿರದಲ್ಲಿ ವಿಶೇಷ ಪೂಜೆ ಸಲ್ಲಿಸುವ ಮುಖಾಂತರ ನಾವು ಆ ದೇವರ ಮೊರೆಯನ್ನು ಹೋಗಿದ್ದೀವಿ. ಒಂದು ದೇವರ ಮೊರೆಯನ್ನು ಯಾಕೆ ಹೋಗಿದ್ದೀವಿ ಅಂದರೆ, ಶಿರ್ಡಿಯ ಸಾಯಿಬಾಬಾ ಸದ್ಭಕ್ತಿಯನ್ನು, ಶಕ್ತಿಯನ್ನು, ನಂಬಿಕೆಯನ್ನು ಪ್ರಾಮಾಣಿಕವಾಗಿ ಎಲ್ಲ ಆಟಗಾರರಲ್ಲಿ ಆತ್ಮಸ್ಥೈರ್ಯ ತುಂಬುವಂಥ ಕೆಲಸವನ್ನು ಮಾಡ್ತಾನೆ ಅನ್ನುವ ಅಭಿಲಾಷೆಯನ್ನು ಇಟ್ಟುಕೊಂಡು ಇವತ್ತು ದೊಡ್ಡ ಪ್ರಮಾಣದಲ್ಲಿ ಪೂಜೆಯನ್ನು ಮಾಡಿ ಇವತ್ತು RCB ತಂಡಕ್ಕೆ ನಾವು ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಜೊತೆಗೆ ಇಡೀ ಕರ್ನಾಟಕದ ಭಾರತ ಜನತೆ ಕರ್ನಾಟಕವನ್ನು ತಿರುಗಿ ನೋಡುವ ಸಂದರ್ಭ ಇವತ್ತು ಬಂದಿದೆ. ಈ ಸತ ಕಪ್ ನಮ್ಮದೇ ಅಂತೇಳಿ 18 ವರ್ಷಗಳಿಂದ ಹೇಳ್ತಾ ಇದ್ವಿ. ಆದರೆ ಈ ಸತ ಮಾತ್ರ ಕಪ್ ನಮ್ಮದೇ ಅನ್ನೋ ತೋರಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನ ವಿರಾಟ್ ಕೊಹ್ಲಿಯವರ ಎಲ್ಲ ಒಳಗೊಂಡಂತೆ ಎಲ್ಲರ ತಂಡ ಇವತ್ತು ತೋರಿಸ್ತಿದೆ ಅಂತೇಳಿ ಬಹಳ ಹೆಮ್ಮೆಯಿಂದ ಹೇಳಬೇಕಾಗಿದೆ. ಹಾಗಾಗಿ ಈ ಏನು ಇವತ್ತು ಹೈ ವೋಲ್ಟೇಜ್ ಪಂಜಾಬನ್ನ ಸೋಲಿಸುವ ಮುಖಾಂತರ ಇವತ್ತು ಬಹಳ ಅಂತರದಿಂದ ಗೆಲುವನ್ನು ಸಾಧಿಸ್ತಾರೆ. ಇಡೀ ಕರ್ನಾಟಕದ ಭಾರತದಲ್ಲಿ ಎಲ್ಲ ಕನ್ನಡಿಗರಿಗೆ ಖುಷಿ ಸುದ್ದಿಯನ್ನು ಕೊಡ್ತಾರೆ ಅಂತೇಳಿ ನಾನು ಬಹಳ ಅಭಿಲಾಷೆನ ಇಟ್ಕೊಂಡಿದ್ದೀನಿ. ಓಕೆ, ಥ್ಯಾಂಕ್ ಯು ಸರ್. ಸರ್, 9 ವರ್ಷಗಳ ನಂತರ ಇಲ್ಲಿ ಅಂದರೆ ಫೈನಲ್ ತಲುಪಿದೆ. ಇಂದು ಒಂದು ಸ್ಟೆಪ್ ಹತ್ತಿದ್ರೆ IPL ಕಪ್ ನಮ್ಮದೇ. ಸರ್, ಈ 9 ವರ್ಷ ಆಯ್ತು ಫೈನಲ್ ಬಂದಿದ್ದಿಲ್ಲ. ಈ ಸಲ ಬಂದಿದ್ದಾರೆ. ಈ ಸಲ ಕಪ್ ನಮ್ಮದೇ. ನಮ್ದು 7 ಕೋಟಿ ಕನ್ನಡಿಗರು
ಶಕ್ತಿ ಅವ್ರಿಗೆ ನಾವು ಕೊಡ್ತೇವೆ. ನಮ್ಮ ಕರ್ನಾಟಕ ಸೇನೆಯಿಂದ, ನಮ್ಮ ಕಾರ್ಯಕರ್ತರಿಂದ ಎಲ್ಲರೂ ಅವರಿಗೆ ನಾವು ಬೆಂಬಲ ಇದ್ದೇವೆ. ಗೆದ್ದು ಬರ್ರಿ RCB ಅಂತೇಳಿ ನಾವು ಇವತ್ತಿನ ದಿವಸ ಇಡೀ ಸಾಹೇಬನ ಪೂಜಾ ಮಾಡಿದ್ದೇವೆ. ಗೆದ್ದು ಬರ್ತಾರೆ ಅನ್ನೋದು ನಮಗೆ 100% ಕಾನ್ಫಿಡೆಂಟ್ ಇದೆ. ಓಕೆ, ಥ್ಯಾಂಕ್ ಯು ಸರ್. ಪ್ರತಿ ಬಾರಿಯೂ ಈ ಸಲ ಕಪ್ ನಮ್ಮದೇ, ಈ ಸಲ ಕಪ್ ನಮ್ಮದೇ ಅಂತೇಳಿ ಘೋಷವನ್ನು ಹಾಕ್ತಿದ್ದೀವಿ. ಆದರೆ ಈ ಬಾರಿ ಅಂದರೆ ಈ ಸಲ ಕಪ್ ನಮ್ಮದು ಅಂತೇಳಿ ಹೇಳ್ತೀವಿ. ಯಾಕಂದರೆ ಈ ಬಾರಿ ಅಂತಂದರೆ ಕರ್ನಾಟಕದ 7 ಕೋಟಿ ಜನರ ಒಂದು ಆತ್ಮಸ್ಥೈರ್ಯವನ್ನು, ಅಂದರೆ ಆಟಗಾರರಿಗೆ ಆತ್ಮಸ್ಥೈರ್ಯ ತುಂಬುವಂಥ ಕೆಲಸವನ್ನು ಇವತ್ತು ಕನ್ನಡಿಗರು ಮಾಡ್ತಾರೆ. ಹೀಗಾಗಿ ಕರ್ನಾಟಕಕ್ಕೆ ಒಂದು ದೊಡ್ಡದಂತಹ ಒಂದು ಉಡುಗೊರೆಯನ್ನು ವಿರಾಟ್ ಕೊಹ್ಲಿ ಅಂಡ್ ಟೀಮ್ ಕೊಡಲಿದೆ ಅನ್ನೋದು ಹುಬ್ಬಳ್ಳಿಯ ಕ್ರಿಕೆಟ್ ಅಭಿಮಾನಿಗಳ ಮಾತು. ಕ್ಯಾಮ್ರಾ ಪರ್ಸನ್ ಜೊತೆ ಯಲ್ಲಪ್ಪ ಸೊಲರಪ್ಪ, TV5 ಹುಬ್ಬಳ್ಳಿ.